ಬ್ರೇಕ್ ನಂತರ ದುನಿಯಾ ದುಮ್ಮಾನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಪತ್ನಿಗೆ ವಿಚ್ಛೇದನ ಕೊಡೋದು ಖಚಿತ ಅಂತ ನಟ ದುನಿಯಾ ವಿಜಿ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಜಿ ತಮ್ಮ ದುಮ್ಮಾನವನ್ನು ತೋಡಿಕೊಂಡರು, ಕೋಪವನ್ನು ಹೊರಹಾಕಿದರು. ಹೆಂಡತಿಯಿಂದಾಗಿ ತಾನು ಮಾನಸಿಕ ಒತ್ತಡಕ್ಕೊಳಗಾಗಿ ಮಾನಸಿಕ ತಜ್ಞರ ಬಳಿ ನೋವನ್ನು ತೋಡ್ಕೊಂಡಿದ್ದಾಗಿ ಹೇಳಿದರು. ಜೊತೆಗೆ ಪತ್ನಿಗೆ ಕೇಳಿದ ಹಲವಾರು ಪ್ರಶ್ನೆಗಳ ಸಿಡಿಯನ್ನು ಕೂಡ ಬಿಡುಗಡೆ ಮಾಡಿದರು ಮತ್ತು ಈ ಎಲ್ಲ ಪ್ರಶ್ನೆಗಳಿಗೆ ಪತ್ನಿ ನಾಗರತ್ನ ಉತ್ತರಿಸುವಂತೆ ಕೂಡ ಆಗ್ರಹಿಸಿದರು. ತಮ್ಮ ಮೇಲೆ ಪ್ರೀತಿ ಇದ್ದಿದ್ರೆ ದೂರು ಕೊಡ್ತಾ ಇದ್ರಾ ಅಂತ ಪ್ರಶ್ನೆ ಮಾಡಿದ್ರು. ಜೊತೆಗೆ ನಾಗರತ್ನ ಕುಟುಂಬ ತಾವು ಮಾಡಿದ ಎಲ್ಲ ಸಹಾಯಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟು ಇದಕ್ಕೆ ಉತ್ತರ ನೀಡುವಂತೆ ಸುದ್ದಿಗೋಷ್ಠಿಯಲ್ಲಿ ದುನಿಯಾ ವಿಜಿ ತಿಳಿಸಿದರು. ನನ್ನ ಬಗ್ಗೆ ಪ್ರೀತಿ ಇದ್ರೆ ದೂರು ಕೊಡ್ತಿದ್ರಾ? ತಮ್ಮ ಪ್ರಕಾರ ತಾವು ಸಂಸಾರ ಮಾಡಲೇಬೇಕು ಅನ್ನಂಗಿದ್ದರೆ ನನ್ನ ಮೇಲೆ 12 ವರ್ಷ ಸಜಾ ಆಗುವಂಥ ಕೇಸು FIR ಅಂದರೆ ತೊಗೊಂಡೋಗಿ ಜೈಲಿಗೆ ಹಾಕಬೇಕು ಅಥವಾ ಬೇಲ್ ಕೊಡಬೇಕು, ಅಥವಾ ನಾನು ಕಿಡ್ನಾಪೇ ಮಾಡಿದ್ದಿದ್ರೆ 12 ವರ್ಷ ಹೊರಗಡೆ ಬರೋಕ್ಕಾಗ್ತಿರ್ಲಿಲ್ಲ. ಇದು ತಾವು ಮಾಡಿದ ನ್ಯಾಯನ, ತಮ್ಮ ಮನೆಯವರು ಮಾಡಿದ ನ್ಯಾಯನ, ನನ್ನ ಮೇಲಿರೋ ಪ್ರೀತಿನ ಅಥವಾ ನನ್ನ ಮೇಲಿರೋ ದ್ವೇಷನ ನನಗೆ ಗೊತ್ತಾಗ್ತಿಲ್ಲ. ನಿಮ್ಮ ಕುಟುಂಬ ಸರಿ ಇದೆಯಾ? ಮತ್ತೊಂದು ಬಂದು ಭಾರತಿ ಅಂತ ಹೇಳ್ಬಿಟ್ಟು, ಈ ಸುವರ್ಣ ಅವ್ರಿಗೆ ಡೈವರ್ಸ್ ಆಗಿದೆಯಾ, ಭಾರತಿ ಅವ್ರಿಗೆ ಲೀಗಲ್ಲಾಗಿ ಮದುವೆ ಆಗಿದೆಯಾ, ಅಕಸ್ಮಾತ್ ಆಗಿದ್ದರೆ ಹೆಂಗೆ ಈ ವಂಶವೃಕ್ಷ ಬರೆಸ್ತೀರ? ಎಲ್ಲೋ ಒಂದು ಕಡೆ ಮಕ್ಕಳಿದ್ದರೆ ವಂಶವೃಕ್ಷ ಬರೆಸ್ಬೋದು ಅಂತ ಕಾನೂನಿದೆ, ಆದರೆ ಭಾರತಿಗೆ ಲೀಗಲ್ಲಾಗಿ ಮದುವೆ ಆಗಿದೆಯಾ? ನಿಮ್ಮ ತಂದೆಯವರು ಅವ್ರ ಊರಲ್ಲಿ ದಿನಕ್ಕೆ ಎಷ್ಟು ಬಾರಿ ಕುಡಿತಾರೆ? ಅವ್ರ ವೃತ್ತಿ ಇಸ್ಪೀಟ್ ಆಡೋದ ಅಥವಾ ವ್ಯವಸಾಯ ಮಾಡೋದ? ಇದ್ರ ಬಗ್ಗೆ ದಯವಿಟ್ಟು ತಾವೇ ತಿಳಿಸ್ಕೊಡಿ. ಸೀರೆ ಇಲ್ಲ ಅಂತ ಹೇಳ್ತೀರಿ, ನಿಮ್ಮ ತಮ್ಮನ ಮದುವೆಯಲ್ಲಿ ಹುಟ್ಟಿದ್ದ ಸೀರೆ ಬೆಲೆ ಎಷ್ಟು? ಮತ್ತು ಇಲ್ಲಿ ತಾವು ಉಟ್ಕೊಂಡಿರುವಂಥ ಸೀರೆಯ ಬೆಲೆ ಎಷ್ಟು? ನನ್ನ ಹತ್ರ ಸೀರೆಗಳೆಲ್ಲ ಉಟ್ಕೊಳ್ಳೋಕ್ಕೆ ಏನು ತಂದುಕೊಟ್ಟಿಲ್ಲ ಅಂದ್ರಲ್ಲ, ಈ ಸೀರೆಗಳ ಬೆಲೆ ಎಷ್ಟು? ಮೊನ್ನೆ ತಾನೇ ಒಂದು 2.5 ತಿಂಗಳ ಮುಂಚೆ ತಮ್ಮನ ವಿವಾಹವಾಯಿತು. ಅವತ್ತು ತಾವು ಇರುವ ರೀತಿ ಅಂದರೆ ತಾವು ಹಾಕ್ಕೊಂಡಿರೋ ಒಡವೆ, ತಮ್ಮ ಸೀರೆಯ ಬೆಲೆ ಎಷ್ಟು? ದಯವಿಟ್ಟು ಇದನ್ನು ತಿಳಿಸ್ಕೊಡಿ. ತಂಗಿಯ ಮದುವೆ ಮಾಡಿಸಿದ್ದು ಗೊತ್ತಿಲ್ವಾ? ಇದು ತಮ್ಮ ಭಾವನವರು ಮತ್ತು ತಮ್ಮ ತಂಗಿ ಶಶಿ ಅವರು. ನಾನು ಮದುವೆಗೆ ಬಂದಾಗ ನನ್ನ ಮುಖ ಭಾವನೆ ನೋಡಿ ತಮ್ಮ ಮುಖ ಭಾವನೆಗಳನ್ನು ನೋಡ್ಕೊಳ್ಳಿ. ನಿನ್ನ ತಮ್ಮನಿಗೆ ನಾನು ಮಾಡಿದ ಸಹಾಯ ನಿನಗೆ ಗೊತ್ತಿಲ್ವಾ? ನನ್ನ ಸ್ನೇಹಿತರನ್ನ ತಾವು ರೌಡಿಗಳು ಮತ್ತು ಅನೇಕ ಬೇರೆ ಬೇರೆ ಅವ್ಯಾಚ ಶಬ್ದಗಳಲ್ಲಿ ಬೈದ್ರಿ. ಈ ರವಿ ಅನ್ನೋ ವ್ಯಕ್ತಿ ಸುತ್ತಮುತ್ತ ಊರಲ್ಲಿ ನನ್ನ ಹೆಸರು ಹೇಳ್ಕೊಂಡು ಏನೇನು ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಅನ್ನೋದನ್ನು ನಿಮಗೆ ಗೊತ್ತಿಲ್ಲದಿದ್ರೂ ನಿಮ್ಮ ಊರು ಸುತ್ತಮುತ್ತ ಸ್ವಲ್ಪ ದಿವಸದಲ್ಲಿ ಗೊತ್ತಾಗುತ್ತೆ ಏನೇನು ಮಾಡಿದ್ದಾನೆ ನಿಮ್ಮ ತಮ್ಮ ಅಂತ. ನಿನ್ನ ಬಳಿ ಇರುವ ಚಿನ್ನಾಭರಣದ ಬೆಲೆ ಎಷ್ಟು ಗೊತ್ತಾ? ಬರೀ 20 ಲಕ್ಷ ರೂಪಾಯಿ ಒಡವೆ ಮಾತ್ರ ಇದೆ ಅಂದರೆ ಈ ಒಡವೆ ಎಷ್ಟಾಗ್ಬೋದು? ಇದರಲ್ಲಿರೋ ಒಡವೆ ಮತ್ತು ಈ ಸೀರೆ ಬೆಲೆ ಎಷ್ಟು? ಈ ಒಡವೆಯ ಬೆಲೆ ಎಷ್ಟು? ಎಲ್ಲ ತಾವೇ ಲೆಕ್ಕ ಹಾಕ್ತಾ ಹೋಗಿ ತಮ್ಮಲ್ಲಿರೋ ಒಡವೆ ಗೊತ್ತಾಗುತ್ತೆ. ಮನೆ ನಿನ್ನ ಹೆಸರಿಗೆ ಮಾಡಿದ್ದು ಗೊತ್ತಾ? ನಾನು ಸತ್ತ ಮೇಲೆ ನಿಮಗೆ ದುಡ್ಡು ಬರಬೇಕಾಗಿದ್ದಂಥ ರಸೀತಿಗಳು, ಅಂದರೆ 15 ವರ್ಷದ ಇನ್ಶೂರೆನ್ಸ್ ಮಾಡಿಸಿದ್ದೆ. 15 ವರ್ಷಕ್ಕೆ ತಮಗೆ ಸುಮಾರು ಒಂದು 18ರಿಂದ 20 ಲಕ್ಷ ಬರೋದು. ಅಕಸ್ಮಾತ್ ಹೆಚ್ಚು ಕಡಿಮೆಯಾಗಿ ನಾನು ಸತ್ತೋಗಿದ್ರೆ ತಮಗೆ 40 ಲಕ್ಷ ಬರೋದು. ಇದು ತಮಗೆ ತಿಳಿದಿರಲಿ. ಏನೂ ಮಾಡಿಲ್ಲ ಅಂದ್ರಲ್ಲ, ಬರೀ 20 ಲಕ್ಷ ರೂಪಾಯಿ ಒಡವೆ ಅಂತ. ಈ ಮಕ್ಕಳಿಗೆ ಮಾಡಿಸಿರೋ ಇನ್ಶೂರೆನ್ಸು ಮತ್ತು ಇವು ಎಲ್ಲವೂ ತಮ್ಮ ಗಮನದಲ್ಲಿರಲಿ. ನಿನ್ನ ಬಳಿ ಇರೋ ವಿದೇಶಿ ಬ್ಯಾಗ್ಗಳ ಬೆಲೆ ಗೊತ್ತಿಲ್ವಾ? ನೀವು ಹಾಕ್ಕೊಂಡಿರೋ ಬ್ಯಾಗು ಇಂಡಿಯಾದ ಇಂಪೋರ್ಟೆಡ್ದ? ನೀವು ಹಾಕ್ಕೊಂಡಿರೋ ಬ್ಯಾಗು ಇಂಡಿಯಾದ ಇಂಪೋರ್ಟೆಡ್ದ?
ನಿಮ್ಮ ತಾಯಿಗೆ ಚಿನ್ನಾಭರಣ ಕೊಡಿಸಿದ್ದು ಗೊತ್ತಿಲ್ವಾ? ನಿಮ್ಮ ತಾಯಿ ಇಲ್ಲಿ ಹಾಕ್ಕೊಂಡಿರೋ ಈ ಒಡವೆ ಯಾರು ತೆಕ್ಕೊಟ್ಟಿದ್ದು? ಇದಕ್ಕೆ ನಿಮ್ಮ ಹತ್ರ ಬಿಲ್ ಇದೆಯಾ, ನನ್ನ ಹತ್ರ ಬಿಲ್ ಇದೆಯಾ, ಯಾವ ಇಸ್ವಿಲ್ ತೊಗೊಂಡಿದ್ದು ಕೇಳಿ ನೋಡಿ. ಆದರೆ ನಿಮ್ಮ ಮನೆಯವ್ರಿಗೆ ನನಗೂ ಸಂತೋಷ ಆಗುತ್ತೆ. ನಿಮ್ಮ ತಾಯಿಗೆ ಟ್ಯೂಮರ್ ಆದಾಗ ನಾನು ರಕ್ತ ಕೊಟ್ಟಿದ್ದು ಗೊತ್ತಿಲ್ವಾ? ತಮ್ಮಲ್ಲಿ ಪ್ರಾಮಾಣಿಕತೆ ಇದ್ದರೆ ನಿಮ್ಮ ತಾಯಿಗೆ ನಾನು ಮದುವೆ ಆದ ವಸ್ತ್ರಲ್ಲಿ ಒಂದು ಟ್ಯೂಮರ್ ಇತ್ತು, ಅದನ್ನು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ದಾಖಲಿದೆ. ಇನ್ನೊಂದು ವಿಷಯ ಇದೆ, ಅದು ಹೇಳಬಾರ್ದು. ಆದರೆ ಅವತ್ತು ನಾನು ಇಡೀ ರಾತ್ರಿ ನಿದ್ದೆ ಕೆಟ್ಟು ತಮ್ಮ ತಾಯಿಗೆ ವೈಟ್ ಪ್ಲೇಟ್ಲೆಟ್ಸ್ ಮಣಿಪಾಲ್ ಹಾಸ್ಪಿಟಲ್ ತಂದಿದ್ದೀನಿ. ಮತ್ತು ನಂದು ಓ ಪಾಸಿಟಿವ್ ಬ್ಲಡ್ ಗ್ರೂಪು, ನಿಮ್ಮ ತಾಯಿಯವ್ರದ್ದು ಓ ಪಾಸಿಟಿವು. ನಾನು ಆಕೆಗೆ ಬ್ಲಡ್ ಕೊಟ್ಟಿದ್ದೀನಿ, ಇದನ್ನು ಮರಿಬೇಡಿ. ಮಕ್ಕಳನ್ನ ನೋಡೋಕೆ ಯಾಕೆ ಅವಕಾಶ ಕೊಡ್ತಿಲ್ಲ? ತಾವು ಒಂದು ಸ್ಕೂಲಲ್ಲಿ ಕಂಪ್ಲೇಂಟ್ ಬರ್ಕೊಟ್ಟಿದ್ದೀರಾ. ತಮ್ಮ ಡ್ರೈವರು ಮತ್ತು ತಾವು ಬಿಟ್ಟರೆ ಯಾರೂ ಬಂದು ಮಕ್ಕಳನ್ನ ನೋಡೋಂಗಿಲ್ಲ, ಮಕ್ಕಳನ್ನ ತೋರಿಸ್ಬೇಡಿ ಅಂತ ತಾವು ಹೇಳಿದ್ದೀರಾ. ಅಲ್ಲಿಗೆ ನಾನು ಕೂಡ ಹೋಗಿ ಮಕ್ಕಳನ್ನ ನೋಡಬಾರ್ದ? ನಾನು ಮಕ್ಕಳನ್ನ ಆದರೂ ಕೂಡ ನೋಡ್ಕೊಂಬಂದೆ. ಸೊ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ದುನಿಯಾ ವಿಜಿ ಒಟ್ಟು 11 ಪ್ರಶ್ನೆಗಳನ್ನು ತಮ್ಮ ಪತ್ನಿಗೆ ಕೇಳಿದ್ದಾರೆ. ಬನ್ನಿ, ಈ ಹಿಂದೆ ನಾಗರತ್ನ ದುನಿಯಾ ವಿಜಿ ಮೇಲೆ ಏನು ಆರೋಪ ಮಾಡಿದ್ರು ನೋಡೋಣ. ಏನ್ ಗಲಾಟೆ ಇಲ್ಲ, ಚೆನ್ನಾಗಿದ್ವಿ. ಅವ್ರು ಗೊತ್ತಿಲ್ಲ, ಯಾರೋ ಹೇಳ್ಕೊಟ್ಟು ಮಾಡ್ತಾ ಇದ್ದಾರೆ ಯಜಮಾನ್ರ ಕೈಯಲ್ಲಿ. ಅವ್ರು ಒಳ್ಳೆಯವರೇ, ಹೇಳ್ಕೊಟ್ಟು ಮಾಡಿಸ್ತಾ ಇದ್ದಾರೆ. ಗಲಾಟೆ ಏನು ಇರಲಿಲ್ಲ. 15 ದಿವಸ ಆಗಿದೆ. ನಾನು ರಿಪ್ಲೈ ಕಳ್ಸಿದ್ದೀನಿ. ಏನಾಗುತ್ತಾ ಗೊತ್ತಿಲ್ಲ ಮುಂದೆ. ನಿಮ್ಗೆ ಹೇಳಿದ್ರ ಈ ತರ? ನಿಮ್ಗೆ ಯಾವತ್ತು ಗೊತ್ತಾಗಿದ್ದು ಈ ತರ ಡೈವರ್ಸ್ ಕೊಡ್ತಿದ್ದಾರೆ ಅಂತ? ನನ್ ನೋಟಿಸ್ ಬರೋವರೆಗೂ ಗೊತ್ತಿಲ್ಲ. ನೋಟಿಸ್ ಯಾವಾಗ ಬಂತು? 24ನೇ ತಾರೀಕು ಬಂದಿದೆ. ಹೌದಾ? ನೀವ್ ಯಾವ ತರ ಅವಾಗ ಕೇಳಿದ್ರ ಅವರಿಗೆ ಯಾಕೆ ತರ ಮಾಡಿದ್ರು ಅಂತ? ಏನಂದ್ರು? ಏನು ಅಂದ್ರೆ ಏನು ಹೇಳಿಲ್ಲ. ನಿನ್ನ ಹತ್ರ ಬಾಳಕ್ ನನಗೆ ಯೋಗ್ಯತೆ ಇಲ್ಲ, ಏನೇನೋ ನಮ್ಮ ಅಕ್ಕ ತಂಗಿರು ಅದು ಇದು, ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಇಷ್ಟೇ ಹೇಳಿದ್ದವರು. ಯಾಕೆ ನಾನು ಇದ್ಕೊಂಡು ಯಾಕೆ ನಾನೇನು ನೋಡ್ಕೋತಾ ಇಲ್ವಾ, ಏನಾಗಿದೆ, ಇವಾಗ ಚೆನ್ನಾಗೇ ಇದ್ದೀವಲ್ಲ, ಏನು ನಿನಗೆ ಅಂತ ಕೇಳಿದ್ರೆ ಇಲ್ಲ ನನಗೇನು ಕಾರಣ ಹೇಳೋಕ್ಕಾಗಲ್ಲ, ನನಗೆ ಡೈವರ್ಸ್ ಬೇಕಷ್ಟೇ ಅಂತ ಹೇಳಿ ತುಂಬ ಒತ್ತಾಯ ಮಾಡಿದ್ರು. ನಾನು ಇಲ್ಲ, ಒಪ್ಪದೇ ಇರೋದಕ್ಕೆ. ಓಕೆ, ಇಷ್ಟು ದಿನ ಚೆನ್ನಾಗಿತ್ತಲ್ವಾ, ಇವಾಗ ಯಾಕೆ ಈ ತರ ಸಡನ್ ಆಗಿ? ಅಪ್ಪ ಅಮ್ಮನ ನೋಡ್ಕೊಳ್ತಿಲ್ವಾ ನೀವು? ಎಲ್ಲ ಸುಳ್ಳು, ಎಲ್ಲ ಚೆನ್ನಾಗಿದ್ದೀವಿ. ಎಲ್ಲ ನಮ್ಮ ಮಾವನು ಮನೇಲಿದ್ದಾರೆ, ನಮ್ಮ ಅತ್ತೆ ಒಬ್ರಿಗೆ ಸದ್ಯಕ್ಕಿಲ್ಲ, ಏನೋ ಹೋಗಿದ್ದಾರೆ. ಎಲ್ಲ ಸುಳ್ಳು. ಸುಳ್ಳು ದೇವ್ರಣೆಗೂ ಸುಳ್ಳು. ನಾನು 3 ಮಕ್ಕಳು ಆಣೆಗೂ ಹೇಳ್ತೀನಿ, ನಾನು ಯಾವತ್ತೂ ನಮ್ಮ ಅತ್ತೆ ಮಾವನಿಗೂ ತೊಂದರೆ ಕೊಟ್ಟಿಲ್ಲ. ಸರ್ ಅಮ್ಮ ಏನಿದೆಯೋ ಅವ್ರ ಮನಸ್ಸಲ್ಲಿ ನನಗೆ ಗೊತ್ತಿಲ್ಲ. ನಾನು ಬದುಕಿ ಬಾಳಕ್ಕೆ ನನಗೆ ಆಸೆ ಆಯ್ತಾ. ಈ ಥರ ಎಲ್ಲ ನಾನು ಅದು ಇದು ಕತೆಗಳು ಕಟ್ಕೊಂಡು ಜಗಳ ಬರುತ್ತೆ ಮನೇಲಿ, ಬರಲ್ಲ ಅಂತಲ್ಲ. ಯಾವುದೋ ನೆಪ ತಕ್ಕೊಂಡು ನಾನು ಹಂಗಾಗ್ಬಿಟ್ಟಿದ್ದು ಹಿಂಗಾಗ್ಬಿಟ್ಟು ಅವ್ರು ಹೇಳ್ಕೊಡ್ರೆ ನಾವು ಏನಮ್ಮ ಮಾಡೋಕ್ಕಾಗುತ್ತೆ? ಅವರೇ ಡೈವರ್ಸ್ ನೋಟಿಸ್ ಕಳಿಸ್ರೆ ನಾವೇನಮ್ಮ ಮಾಡೋಕ್ಕಾಗುತ್ತೆ? ನನ್ನ ಮಕ್ಕಳು ಅಷ್ಟೆಷ್ಟು ಇದ್ದಾರೆ, ನನಗೇನು ಹುಚ್ಚಿಡ್ದಿದೆಯಾ ನನಗೆ ಡೈವರ್ಸ್ ಕೊಡೋಕ್ಕೆ, ನನಗೆ ಎಲ್ಲರ ಮೇಲೆ ಜಗಳ ಆಡೋಕ್ಕೆ? ಮೇಡಮ್, ಈ ಡೈವರ್ಸ್ಗೆ ಮುಖ್ಯ ಕಾರಣ ಏನು ಅಂತ ನಿಮ್ಗೆ ಅನ್ಸುತ್ತೆ? ಏನು ಅಂತ ನಾನು ಹೇಳೋಕ್ಕಾಗಲ್ಲ, ಅದು ಅವರು ಹೇಳಬೇಕು. ಇದಿಷ್ಟು ಈ ಹೊತ್ತಿನ ವಿಶೇಷ ದುನಿಯಾ ದುಮಾನ. ಈಗ ಬಂಗಾರಿ ಚಿತ್ರತಂಡದೊಂದಿಗೆ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.